ಪ್ರಶಾಂತ್ ದಾನಪ್ಪ ನಿಲೋಗಲ್ ಯುವ ಕವಿಗಳು ಅವರು ರಚನೆ ಮಾಡಿರ್ತಕ್ಕಂತಹ ಅಂಬೇಡ್ಕರ ಯಾರು ಅಂಬೇಡ್ಕರ ಎನ್ನುವಂತಹ ಅವರ ಚೊಚ್ಚಲ ಕೃತಿಯನ್ನ ಇದೇ ದಿನಾಂಕ 13ನೇ ತಾರೀಕು ನಗರದ ಟೌನ್ ಹಾಲ್ ನಲ್ಲಿ ಈ ಒಂದು ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮ ಇದೆ. ಅದೇ ರೀತಿ ಈ ಪ್ರಯುಕ್ತ ಹೋರಾಟದ ಗೀತೆಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಆಯೋಜಿಸಲಾಗಿದೆ. ಇದಕ್ಕೆ ನಾಡಿನ ಅನೇಕ ಬುದ್ಧಿಜೀವಿಗಳು, ಬರಹಗಾರರು, ಪ್ರಗತಿಪರ ಹೋರಾಟಗಾರರು, ಚಿಂತಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಈ ಕೃತಿಯನ್ನ ಲೋಕಾರ್ಪಣೆ ಮಾಡುವಂತಹ, ಜನತೆಗೆ ಅರ್ಪಣೆ ಮಾಡುವಂತಹ ಕೆಲಸದಲ್ಲಿ ಶ್ರೀ ಗೊಲ್ಲಡಿ ಶಿವಪ್ರಸಾದ್ ಅಧ್ಯಕ್ಷರು, ಕರ್ನಾಟಕ ಜಾನಪದ ಅಕಾಡೆಮಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಇದನ್ನು ಅನಾವರಣಗೊಳಿಸುತ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಎಚ್ ಎನ್ ಬಡಿಗೇರ್ ಅವರು, ಹಿರಿಯ ಹೋರಾಟಗಾರರು ಸಿದ್ದನೂರು ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಈ ಕೃತಿಯ ಕುರಿತು ಆಶಯ ಮತ್ತು ಅದರ ಔಚಿತ್ಯದ ಕುರಿತು ಕಾಮ್ರೇಡ್ ಆರ್ ಮಾನಸಯ್ಯ ಪ್ರಧಾನ ಕಾರ್ಯದರ್ಶಿಗಳು, ಟಿವಿಸಿ ಕೇಂದ್ರ ಸಮಿತಿ ರಾಯಚೂರು ಇವರು ಮಾತನಾಡಿದ್ದಾರೆ. ಕೃತಿ ಪರಿಚಯದ ಕುರಿತು ನಾನು ನಾರಾಯಣವರಿಗೆ ಕೃತಿ ಪರಿಚಯ ಮಾಡಿಕೊಡ್ತೇನೆ. ಪ್ರಾಸ್ತಾವಿಕ ಮಾತುಗಳು ಗಂಗಾಧರ ಆಡಿದರೆ ಪ್ರಶಾಂತ್ ದಾನಪ್ಪ ಅವರು ಕೂಡ ವೇದಿಕೆಯಲ್ಲಿರ್ತಾರೆ. ಅನೇಕ ಖ್ಯಾತ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ರವಿಕುಮಾರ್, ನೀಹ ಚಿಂತಕರು ಸದಸ್ಯರು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ತುಮಕೂರು ಕವಿಗಳು ಆಗಮಿಸ್ತಾ ಇದ್ದಾರೆ. ಶ್ರೀ ಗುರುಪ್ರಸಾದ್ ಕಂಟಲಿಗೆರೆ ಕಾದಂಬರಿಕಾರರು ಹಾಗೂ ಚಿಂತಕರು ತುಮಕೂರು ಇವರು ಆಗಮಿಸ್ತಾರೆ. ಶ್ರೀ ಪಿಚಡಿ ಶ್ರೀನಿವಾಸ್ ಜಾನಪದ ಕಲಾವಿದರು, ಹಾಡುಗಾರರು ಇವರು ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ ನಾಜರ್ PS ಸಾಹಿತಿಗಳು, ಸಹ ನಿರ್ದೇಶಕರು ವಿಸ್ತಾರ ಇವರು ಆಗಮಿಸ್ತಾ ಇದ್ದಾರೆ. ಶ್ರೀ ಗಣೇಶ್ ಎಸ್ ಕೊಳಗೇರಿ ಸಂಸ್ಥಾಪಕ ಅಧ್ಯಕ್ಷರು, ದಲಿತ ಸಮರ ಸೇನೆ ಕರ್ನಾಟಕ. ಶ್ರೀ ಮಿಷನ್ ಭಾಷಾ ಸೂಪಿ ನಿಡಿಗೋಳ. ಶ್ರೀ ದಾನಪ್ಪ ನಿಲೋಗಲ್ ಜನಕವಿಗಳು ಅವರು ಇರ್ತಾರೆ. ಶ್ರೀ ಬಾಬು ಭಂಡಾರಿಗಳ ಸಾಹಿತಿಗಳು ರಾಯಚೂರು ಅವರು ಬರ್ತಾರೆ. ಶ್ರೀ ಅಂಬಣ್ಣ ಆರೋಲಿಕರ್ ರಾಯಚೂರು ಕ್ರಾಂತಿಕಾರಿ ಕವಿಗಳು, ಹಾಡುಗಾರರು ಅವರು ಆಗಮಿಸ್ತಾ ಇದ್ದಾರೆ. ಶ್ರೀ KP ಲಕ್ಷ್ಮಣ ರಂಗ ನಿರ್ದೇಶಕರು, ಚಿಂತಕರು, ಜಂಗಮ ಕಲೆಕ್ಟಿವ್ಸ್ ಅವರ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಶ್ರೀ ಎ ಬಾಲಸ್ವಾಮಿ ಕೊಳ್ಳಿ ದಲಿತ ಮುಖಂಡರು ಮಾನವಿ, ಎಂ ವಿರೂಪಾಕ್ಷಿ ದಲಿತ ಮುಖಂಡರು ರಾಯಚೂರು, DH ಪೂಜಾರ್ ರಾಜ್ಯಾಧ್ಯಕ್ಷರು ಕರ್ನಾಟಕ ರೈತ ಸಂಘ, ಶ್ರೀಮತಿ ಚಿನ್ನಮ್ಮ ಮಹಿಳಾ ಜಾಗೃತಿ ಸಂಘಟನೆ ಕೋತ್ತ, ಡಾಕ್ಟರ್ ರಾಜಶೇಖರ್ ನಾರಿನಾಳ್ ಗಂಗಾವತಿ ಸಾಹಿತಿಗಳು ಮತ್ತು ಬಸವಾಭಿಮಾನಿಗಳು, JB ರಾಜು ಅಂತೇಳಿ ರಾಯಚೂರು ಕವಿಗಳು, ಸಾಹಿತಿಗಳು, ಚಿಂತಕರು. ಅದೇ ರೀತಿ ಅವತ್ತು ಮಹೇಶ್ ಜಾಲವಾಡಿಗಿ, HK ದಿದ್ದಿಗಿ, ಗುರುಬಸವ ಬರಗೂರು, KVS ಗಂಗಾವತಿ, ಅದೇ ರೀತಿ ದೊಡ್ಡಪ್ಪ ಮುರಾರಿ, ಮರಿಯಪ್ಪ ಜಾಯಾಳ್ ಮತ್ತು ಸಿಂಧನೂರು 9 ಗಂಟೆಗಿಂತ ಹೆಚ್ಚು ಕಡಿಮೆ ಸಾಯಂಕಾಲ ರಾತ್ರಿ 9 ಗಂಟೆವರೆಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತೇಳಿ ನಾವು ಸಂಘಟನೆಯಿಂದ ತೀರ್ಮಾನ ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ಪುಸ್ತಕ ಬಿಡುಗಡೆ ಒಂದು ಭಾಗ, ಆ ಪುಸ್ತಕದ ಔಚಿತ್ಯದ ಕುರಿತು, ಆ ಪುಸ್ತಕದ ಒಳವರಗಳನ್ನ ಅನಾವರಣಗೊಳಿಸುವಂಥದ್ದು ಒಂದು ಭಾಗ ಆದ್ರೆ, ಇಲ್ಲಿವರೆಗೆ ಏನು ಕರ್ನಾಟಕದಲ್ಲಿ ಚಳವಳಿ ನಡೆದಿವೆ, ಯಾವ್ಯಾವ ಹೋರಾಟ ನಡೆದಿವೆ, ಆ ಹೋರಾಟದ ಕುರಿತು ಐತಿಹಾಸಿಕವಾಗಿ, ಸಾಂದರ್ಭಿಕವಾಗಿ ಮತ್ತು ವೈಚಾರಿಕವಾಗಿ ಬರೆದಿರ್ತಕ್ಕಂಥ ಹಾಡುಗಳ, ಕ್ರಾಂತಿಕಾರಿ ಹಾಡುಗಳ, ದಲಿತ ಪರ ಹಾಡುಗಳನ್ನ, ಅಂಬೇಡ್ಕರ್ ಕುರಿತಾದ ಹಾಡುಗಳನ್ನ ಹಾಡಿನ ಮೂಲಕ ಪ್ರದರ್ಶನ ಮಾಡುವಂತ ಒಂದು ಕಾಯಕ ಇರ್ತದೆ, ಅಲ್ಲಿ ಕೆಲಸ ಇರ್ತದೆ. ಈ ಕೆಲಸವನ್ನ RCF ನ ಮುಖಂಡರಾಗಿರುವಂತ ಎಂ ಗಂಗಾಧರ್ ಅವರು ಆ ಒಂದು ಜವಾಬ್ದಾರಿ ತಗೊಂಡಿರ್ತಾರೆ. ಜೊತೆಗೆ ಇಲ್ಲಿರ್ತಕ್ಕಂಥ ಸಿಂಧೂರು ತಾಲೂಕಿನ, ರಾಯಚೂರು ಜಿಲ್ಲೆಯ ಮತ್ತು ಕರ್ನಾಟಕದ ಕೆಲವು ಹಾಡುಗಾರರು, ಸಾಂಸ್ಕೃತಿಕ ಕಲಾವಿದರು, ಗದಗಲಿಂದ ಆಗಿರಲಿ, ಗಂಗಾವತಿಯಿಂದ ರಮೇಶ್ ಕಬ್ಬೂರ ಅಂತ ಕಲಾವಿದರು, ಬಸವರಾಜ್ ಬಾದರ್ಲಿ, KVS ಮತ್ತು ಇತರೆ ತಿರುವಾಳ ಕಲಾ ಬಳಗ, ಮತ್ತೆ ಬೇರೆ ಬೇರೆ ಶರಣ ಕಲಾ ಬಳಗ ನಾಗಲಾಪುರದಿಂದ, ಭರತ್ ಡಿಗ್ರಿ ಅವ್ರ ಕಲಾಕಾರರು ಬರ್ತಾ ಇದ್ದಾರೆ. ಚಿದಾನಂದ ಕಸಬಾಲಿಂಗ್ಸೂರ್ ಅವರು ಬರ್ತಾ ಇದ್ದಾರೆ. ಗೌರಿ ಕೋನಾಳ್ ಅವರು ಕೂಡ ಜಾನಪದ ಮತ್ತು ಕ್ರಾಂತಿಕಾರಿ ಹಾಡುಗಳ, ಅಂಬೇಡ್ಕರ್ ಕುರಿತಾದ ಹಾಡುಗಳ ಕುರಿತು ಅವರು ಪ್ರಸ್ತಾಪ ಮಾಡಲಿದ್ದಾರೆ. ಹೀಗೆ ಹೊಸಮನಿ, ಮುದಿಯಪ್ಪ ಮುಂತಾದವರು ಅಲ್ಲಿ ಒಂದು ಕಲಾ ಪ್ರದರ್ಶನ ಇದು ಹೆಚ್ಚು ಆದ್ಯತೆ ಕೊಡ್ತಾರೆ ಅನ್ನುವಂಥದ್ದು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಚೊಚ್ಚಲ ಕೃತಿಯ ಔಚಿತ್ಯದ ಬಗ್ಗೆ ಎರಡು ಮಾತು ಹೇಳೋದಾಗಿದ್ರೆ, ಇದು ಸೃಜನಶೀಲ ಸಾಹಿತ್ಯದ ಕೃತಿ ಅಲ್ಲ ಮತ್ತು ಯಾವುದೋ ಕವಿತೆಯ ಪುಸ್ತಕ ಅಲ್ಲ. ಇದಕ್ಕೆ ಇದರದಂತ ಒಂದು ಗೌರವ, ಇದರದಂತ ಒಂದು ಅಸ್ತಿತ್ವ, ಮಹತ್ವ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದ್ರೆ ಇದು ಬರೆದಿರುವಂಥದ್ದು ಜನಪರ ಹೋರಾಟದ ಹಾಡುಗಳನ್ನು, ಕ್ರಾಂತಿಕಾರಿ ಹೋರಾಟದ ಹಾಡುಗಳನ್ನ, ಅದರಲ್ಲೂ ದಲಿತ ದಮನಿತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳನ್ನ, ಭೂಮಾಲೀಕರ ದೌರ್ಜನ್ಯಗಳನ್ನ ಪ್ರತಿರೋಧಿಸಿ ಕವಿ ಪ್ರಶಾಂತ್ ದಾನಪ್ಪ
ದಾನಪ್ಪಣ್ಣವರ ಸುಪುತ್ರ ಬರೆದಿದ್ದಾರೆ. ತಂದೆಯ ಮಾರ್ಗದರ್ಶನದಲ್ಲಿ ಮತ್ತು ಸಮಾಜ ಕೊಟ್ಟಿರ್ತಕ್ಕಂಥ ಅನುಭವದಲ್ಲಿ ಅವರು ಬಹಳ ಅಂದ್ರೆ ಬಹಳ ಔಚಿತ್ಯಪೂರ್ಣವಾಗಿರ್ತಕ್ಕಂಥ, ಬಹಳ ಅಂದ್ರೆ ಬಹಳ ತುಂಬಾ ಸಮಾಜದ ಬದಲಾವಣೆಗೆ ತುಡಿಯುವಂತಹ ಹೋರಾಟದ ಗೀತೆಗಳನ್ನ ಪ್ರಶಾಂತ್ ದಾನಪ್ಪ ಅವರು ಬರೆದಿದ್ದಾರೆ. ಈ ಪ್ರಶಾಂತ್ ದಾನಪ್ಪ ಅವರು ಬರೆದಂತ ಕೃತಿ ಕೇವಲ ಅವರು ಕವಿಗಳಾಗಿ ಮಾತ್ರ ಅದನ್ನ ನಾವು ನೋಡೋದಿಲ್ಲ. ಈ ಸಂಘಟನೆ ನಾವೆಲ್ಲ ಮಾಡ್ತಿರೋದು ಯಾಕಂದ್ರೆ ಕವಿಗಳಾಗಿ ಮಾತ್ರ ನೋಡದೆ ಜನರಿಗಾಗಿ ಬರೆದಿರೋದ್ರಿಂದ ಆ ಕಾರ್ಯಕ್ರಮ ನಾವು ಬಹಳ ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ಬೇಕು ಅಂತೇಳಿ ನಾವೆಲ್ಲ ಬಹಳ ದೃಢ ನಿರ್ಧಾರ ಮಾಡಿದ್ದೀವಿ. ಸೊ ಅದು ಒಂದು ಹೋರಾಟದ ಗೀತೆಗಳ ಪುಸ್ತಕ ಆಗಿರ್ತದೆ, ಹಾಡಿನ ಪುಸ್ತಕ ಆಗಿರ್ತದೆ. ಅದರಲ್ಲೂ ಕೂಡ ದಲಿತ, ದಮನಿತ, ಹಿಂದುಳಿದ ವರ್ಗದ ನೋವಿನ ಧ್ವನಿಯಾಗಿ ಅದು ಪ್ರತಿನಿಧಿಸುತ್ತದೆ. ಮತ್ತು ಅದು ಈ ಸರ್ಕಾರ ಭ್ರಷ್ಟಾಚಾರ, ಅನ್ಯಾಯ, ಮೌಢ್ಯತೆ, ಜಾತೀಯತೆ ಎಲ್ಲ ಕಂದಾಚಾರಗಳನ್ನು ವಿರೋಧಿಸುವಂತಹ ನೆಲೆಗಟ್ಟಿನಲ್ಲಿ ಆ ಪುಸ್ತಕ ಬಿಡುಗಡೆಯಾಗಿದೆ. ಅಂತ ಪುಸ್ತಕವನ್ನ ನಾವು ಸಮಾಜದ ವತಿಯಿಂದ, ನಾವೆಲ್ಲರ ವತಿಯಿಂದ, ಪ್ರಗತಿಪರರು, ಬುದ್ಧಿಜೀವಿಗಳು, ಸಾಹಿತಿಗಳು, ವಿದ್ವಾಂಸರು ಎಲ್ಲರೂ ಅದನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇವೆ. ಮತ್ತು ಈ ಮೂಲಕ ಜನರಿಗೆ ಕೇಳ್ಕೊಳ್ಳೋದಂದ್ರೆ ಅವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಸ್ವಯಂ ಇಚ್ಛೆಯಿಂದ ಬಂದು ಭಾಗವಹಿಸಬೇಕು. ತಮ್ಮ ಮಾಧ್ಯಮದ ಮೂಲಕ ಈ ವಿಚಾರ ಪ್ರಚಾರ ಆಗಬೇಕು, ಜಾಸ್ತಿ ಜನರಿಗೆ ಮುಟ್ಟಬೇಕು. ಮತ್ತು ಇಂಥ ಒಂದು ಕ್ರಾಂತಿಕಾರಿ ಸಾಹಿತ್ಯವನ್ನು ಬೆಳೆಸಲಿಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಟೌನ್ ಹಾಲ್ನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಈ ಹೋರಾಟದ ಹಾಡುಗಳು ಈ ಎಲ್ಲರೂ ಈ ದೇಶದಲ್ಲಿ ಜನಪದ ಮತ್ತು ಬೇರೆ ಬೇರೆ ಹಾಡುಗಳಿಗೆ ಒಂದು ದೊಡ್ಡ ಮಹತ್ವವಿದೆ. ದೇಶದಲ್ಲಿ ಏನಾದರೂ ಒಂದು ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಮೌಢ್ಯ, ದೌರ್ಜನ್ಯ, ದಬ್ಬಾಳಿಕೆ, ಶೋಷಿತ ಜನರು ಒಂದಿಷ್ಟು ಬದಲಾವಣೆ ಆಗಿ ಸಮಾಜದ ಮುಖ್ಯವಾಹಿನಿಗೆ ಬರ್ಬೇಕನ್ನಪ್ಪಂತಂದ್ರೆ ಕಲೆ, ಸಾಹಿತ್ಯ ಬಹಳ ಅಮೂಲ್ಯವಾದದ್ದು. ಇವತ್ತು ಕರ್ನಾಟಕದಲ್ಲಿ 12ನೇ ಶತಮಾನದಲ್ಲಿ ವಚನ ಸಾಹಿತ್ಯಗಳ ಮೂಲಕ ಈ ಜಾತಿ ವ್ಯವಸ್ಥೆಯನ್ನ, ಧರ್ಮ ತಾರತಮ್ಯಗಳನ್ನ ಮತ್ತು ಮಹಿಳಾ ಮತ್ತು ಪುರುಷರಲ್ಲಿ ಇರ್ತಕ್ಕಂಥ ಭಿನ್ನ ಭೇದಗಳನ್ನು ಒಡೆದೂಡಿಸೋದಕ್ಕೆ ವಚನಗಳನ್ನ ಬರೆಯೋದ್ರ ಮೂಲಕ ಅವತ್ತು 12ನೇ ಶತಮಾನದಲ್ಲಿ ಕಟ್ಟ ಕಡೆ ಇರುವಂತ ಒಬ್ಬ ದಲಿತ ಮಹಿಳೆಗೆ ಮತ್ತು ಅತಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಬ್ರಾಹ್ಮಣ ಸಮಾಜದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಮದುವೆ ಮಾಡಿಸೋದ್ರ ಮೂಲಕ ಕಲ್ಯಾಣದ ಕ್ರಾಂತಿಯನ್ನು ಮಾಡಿದರು. ಇವತ್ತು ಅಜ್ಞಾನ ಬೆಳೆದಂಗೆಲ್ಲ ಜ್ಞಾನ ಕೂಡ ಅದರ ಜೊತೆಗೆ ಬೆಳೀತದೆ. ಅಜ್ಞಾನ ಎಷ್ಟು ಪ್ರಾಬಲ್ಯ ಬೆಳೀತದೋ ಅಷ್ಟೇ ಜ್ಞಾನ ಬೆಳೀತದೆ. ಆ ಜ್ಞಾನ ಅನ್ನೋದು ಆ ಹಾಡಿನ ಮೂಲಕ ಅದು ಒಂದು ಅಸ್ತ್ರ ಇದ್ದಂಗೆ, ಬೇಲಿಗಳನ್ನ ಮುಳ್ಳುಗಳನ್ನ ಕತ್ತರಿಸಿ ಹಾಕೋದಕ್ಕೆ ಒಂದು ಅಸ್ತ್ರ ಇದ್ದಂಗೆ. ಅದಕ್ಕೆ ಈ ಕಲೆ, ಈ ಹಾಡುಗಳೇನದವಲ್ಲ, ಈ ಹಾಡುಗಳು ಮಲಗಿದವ್ರನ್ನ ಎನಿಸುವಂಥ ಹಾಡುಗಳು, ನೊಂದವರಿಗೆ ಧೈರ್ಯ ತುಂಬುವಂಥ ಹಾಡುಗಳು, ಮತ್ತೆ ದೌರ್ಜನ್ಯ ದಬ್ಬಾಳಿಕೆಗಳಲ್ಲಿ ಶೋಷಣೆ ನಡೀತದೆ, ಆ ಶೋಷಣೆಯ ವಿರುದ್ಧ ಇರುವಂಥ ಹಾಡುಗಳು. ಹೀಗಾಗಿ ಪ್ರಶಾಂತ್ ದಾನಪ್ಪ ಬರೆದಂಥ ಹಾಡುಗಳು ಇವತ್ತು ಅತ್ಯಂತ ಅಮೂಲ್ಯವಾಗಿ ಕರ್ನಾಟಕ ತುಂಬ ಪ್ರಚಲಿಸ್ತಾ ಇದೆ. ಈಗಾಗಲೇ ಯಾರು ಅಂಬೇಡ್ಕರ್ ಅಂದ್ರೆ ಯಾರು, ಅಂಬೇಡ್ಕರ್ ಏನು ಮಾಡಿದ, ಅಂಬೇಡ್ಕರ್ ಅವರು ಯಾವ ರೀತಿ ಜನರಿಗೆ ನ್ಯಾಯ ಕೊಟ್ಟರು, ಯಾವ ರೀತಿ ಸಂವಿಧಾನವನ್ನು ರಚನೆ ಮಾಡಿದ್ರು ಅಂತ ಅನ್ನೋದ್ರ ಮೂಲಕ ಇಡೀ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಒಂದೇ ಹಾಡಿನಲ್ಲಿ ಹೇಳೋದ್ರ ಮೂಲಕ ಜನರನ್ನ ಜಾಗೃತಿ ಮೂಡಿಸುವಂಥ ಕೆಲಸ ಪ್ರಶಾಂತ್ ದಾನಪ್ಪ ಅವರು ಮಾಡಿದ್ದಾರೆ. ಆತನ ಹಾಡುಗಳೆಲ್ಲವನ್ನು ಕೂಡಿಸಿ ಒಂದು ಪುಸ್ತಕ ಮಾಡಿದಾರೆ. ಪುಸ್ತಕನ ಬಿಡುಗಡೆ ಮಾಡ್ತಾ ಇದ್ದೀವಿ. ಹೀಗಾಗಿ ಹಾಡು ಆಕ್ಸಿಜನ್, ಹೋರಾಟವೇ ಡೈರೆಕ್ಷನ್ ಅಂತಕ್ಕಂಥ ಮಾತೇನೈತಲ್ಲ ಅದು ಸತ್ಯ. ಇವತ್ತು ಹೋರಾಟಕ್ಕೆ ಪ್ರತಿಯೊಂದು ಯಾವುದೇ ಹೋರಾಟಗಳಿಗೆ ನಾವು ಎಷ್ಟೇ ಭಾಷಣ ಮಾಡಿದ್ರು ಕೂಡ ಜನರಿಗೆ ನೇರವಾಗಿ ಮುಟ್ಟೋದಕ್ಕೆ ಅದು ಲೇಟ್ ಆಗ್ತದೆ. ಆದ್ರೆ ಹಾಡಿನ ಮೂಲಕ ಹೇಳೋದನ್ನ ಅದು ಸಡನ್ ಆಗಿ ಜನರಿಗೆ ಪ್ರಜ್ಞೆಯನ್ನು ಮೂಡಿಸ್ತದೆ ಮತ್ತು ಜನರನ್ನ ಹುರಿದುಂಬಿಸ್ತದೆ. ಹೋರಾಟಕ್ಕೆ ಸಮಾಜ ಪರಿವರ್ತನೆಗಾಗಿ ಈ ಎಲ್ಲ ಕಲೆ, ಸಾಹಿತ್ಯ, ಬರವಣಿಗೆ, ಕವಿತೆಗಳು, ಚುಟುಕು ಸಾಹಿತ್ಯಗಳು ಇವೆಲ್ಲವೂ ಕೂಡ ಸಮಾಜದ ಬದಲಾವಣೆಗಾಗಿ ಇರಬೇಕೇ ವಿನ ಸಮಾಜದ ಒಂದು ಅಂಕುಡಂಕುಗಳನ್ನು ತಿದ್ದದಕ್ಕಾಗಿರ್ಬೇಕು ಹೊರತು ಇವು ಆಳುವ ವರ್ಗದ ಪರವಾಗಿ ಇರಬಾರ್ದು ಅನ್ನೋದೇ ನಮ್ಮ ಎಲ್ಲರ ವಾದ. ಇವತ್ತು ಕಲೆ ಸಾಹಿತ್ಯದಲ್ಲಿ 2 ನಮೂನೆ ಇದಾವೆ. ಒಂದು ಶ್ರೀಮಂತರ ಪರವಾಗಿರ್ತಕ್ಕಂಥ ಕಲೆ ಸಾಹಿತ್ಯಗಳನ್ನು, ಕಥೆ ಕಾದಂಬರಿಗಳನ್ನು ನೋಡ್ತೀವಿ. ಅವರು ಹಣೆ ಬರ, ಜನ್ಮ, ಪಾಪ, ಪುಣ್ಯಗಳಂತೇಳಿ ಬರೆಯುವಂಥ ಕತೆ ಕಾದಂಬರಿಗಳನ್ನು ನಾವು ನೋಡ್ತೀವಿ. ಅದು ಏನು ಮಾಡ್ತದೆ ಅಂದ್ರೆ ಅದು ಸಮಾಜದಲ್ಲಿ ಶೋಷಣೆ ಒಳಗಾಗಿರ್ತಕ್ಕಂಥ ಜನರನ್ನ ಇನ್ನಿಷ್ಟು ಮೂಕರನ್ನಾಗಿ ಮಾಡಿಸ್ತದ. ಇದು ನಮ್ಮ ಹಣೆಬರನೇ ಹಿಂಗಾದಪ್ಪ, ಏನು ಮಾಡೋಕ್ಕಾಗಲ್ಲ ಅಂತ ಆ ಜನ ತಿಳ್ಕೊಂತಾರೆ. ಅದಕ್ಕೆ ಇನ್ನೊಂದು ಕಲೆ ಸಾಹಿತ್ಯ ಆ ಶೋಷಣೆ ಮಾಡುವಂಥ ಅವರ ವಿರುದ್ಧ ಇಲ್ಲ, ಇದು ಮಾನವರ ರೂಪಿಸಿದ್ದು, ಮಾನವನಿಂದ ಮಾನವನಿಗೆ ಶೋಷಣೆ ಆಗ್ತಕ್ಕಂಥದ್ದು ಸರಿಯಾದದ್ದಲ್ಲ ಅಂತಕ್ಕಂಥ ಏನು ಕಲೆ, ಸಾಹಿತ್ಯ, ಬರವಣಿಗೆ, ಹಾಡುಗಳೇನದಾವ, ವಚನಗಳದಾವಲ್ಲ
ಇವೆಲ್ಲವೂ ಕೂಡ ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥ ವಚನ ಸಾಹಿತ್ಯ ಹಾಡುಗಳಾಗಿರೋದ್ರಿಂದ ರೈತರು ಈ ಟೈಪು ಇಶ್ಯೂ ಆದಾಗ ಅಲ್ಲಿ ಪ್ರಕರಣ ಆದಾಗ ಅಥವಾ ಒಂದು ಘಟನೆ ಆದಾಗ ಮಾತು ಸಾಲದು. ಭಾಷಣ 1 ಗಂಟೆ 2 ಗಂಟೆ ಮಾಡಿದ್ರೆ ಅದು ಅಷ್ಟು ಹರಿತವಾದದ್ದು ಅಥವಾ ಜನರೊಳಗೆ ಬೇರೂರಲಾದ್ದು ತಿಳುವಳಿಕೆಗೆ ಅಥವಾ ಅರಿವು ಮೂಡಿಸಲಿಕ್ಕೆ ಸಾಧ್ಯವಾಗದೆ ಹೋಗುವುದು ಮಾತು. ಆದರೆ ಸಾಂಸ್ಕೃತಿಕ ಒಂದು ಹಾಡು ಜನಪದ ಶೈಲಿಯಲ್ಲಿ, ಜನರ ಫೋಕ್ ಸಾಂಗಲ್ಲಿ ಜನಪದರು ಏನು ತಮ್ಮ ಕೃಷಿ ಚಟುವಟಿಕೆ ಬೇರೆ ವಿಷಯದಲ್ಲಿ ಏನು ಹಾಡು ಕಟ್ತಾರೋ, ಲಯ ತಾಳ ಲಯಬದ್ಧ ಕಟ್ತಾರೋ, ಆ ದಾಟಲ್ಲಿ ಅದು ಜನರನ್ನು ಬೇಗ ಮುಟ್ಟಲಿಕ್ಕೆ ಇವು ಸಾಂಸ್ಕೃತಿಕ ಹಾಡುಗಳು, ಹೋರಾಟದ ಹಾಡುಗಳು ಭಾಳ ಜಾಗೃತಿಯನ್ನು ಮೂಡಿಸ್ತಾವಂತಕ್ಕಂಥ ಒಂದು. ಹೆಚ್ಚು ಕಡಿಮೆ ಪ್ರಶಾಂತ್ ಅವರ ಹಾಡು, ಅವರ ತಂದೆ ದಾರಾಪುರ ಹಾಡು ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಥವಾ ಈ ಒಂದು ನಕ್ಸಲ್ ತೆಲಂಗಾಣ ಹೋರಾಟ ಏನು ಕರಿತೀವಿ ಈ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಹೆಚ್ಚು ತೆಲುಗು ಮತ್ತು ದಾರಾಪುರ ಹಾಡುಗಳು, ತೆಲುಗು ಮೂಲ ಹಾಡುಗಳು, ಕಾರ್ಮಿಕರಿರಲಿ, ರೈತರಿರಲಿ, ದಲಿತರಿರಲಿ. ಆಮೇಲೆ ಬಂದಂಥ ದಾರಾಪುರ ಹಾಡುಗಳು, ನಂತರ ಇವ್ರ ಮಗ ಬರೆದಂಥ ಪ್ರಶಾಂತ್ ಹಾಡುಗಳು ಇನ್ನೂ ಈ ಪ್ರಚಲಿತ ವಿದ್ಯಮಾನದಲ್ಲಿ. ಯಾಕಂದ್ರೆ ಅವಾಗಿನ ಕಾಲಘಟ್ಟ ಬೇರೆ, ಅವಾಗಿನ ಜಾತೀಯತೆ, ಅವಾಗಿನ ತಾರತಮ್ಯ, ಅವಾಗಿನ ಸಾಮಾಜಿಕ ಒಂದು ತಾರತಮ್ಯ ಈಗ ಯಾವ ಎಕ್ಸ್ಟ್ರೀಮ್ ಲೆವೆಲ್ ಯಾವ ಮಟ್ಟಿಗೆ ಬಂದಿದೆ, ಧರ್ಮ ಜಾತಿ ಹೆಸರಿನಲ್ಲಿ ಅದು ಈ ಒಂದು ಮಹಾನ್ ನಾಯಕರು ಚಳವಳಿಗಾರರ ಹೆಸರಿನಲ್ಲಿ. ಇಬ್ಬನವರ ಹಾಡೋದು ಕಡಿಮೆ ಇದೆ. ಒಂದು ಸಂಘಟನೆಗೆ ಒಂದು ಸಾಂಸ್ಕೃತಿಕ ಚಳವಳಿ ಬೇಕು. ಸಾಂಸ್ಕೃತಿಕ ಚಳವಳಿಯಿಂದಲೇ ಹೋರಾಟ ಹುಟ್ಕೊಂಡಿರೋದು, ಸಂಘಟನೆಗಳು ಹುಟ್ಕೊಂಡಿರೋದು. ದಲಿತ ಚಳವಳಿ ಹಂಗೆ ಹುಟ್ಕೊಂಡಿರೋದು ನಮ್ಮ ಭಾಗದಲ್ಲಿ, ಇದು ಕರ್ನಾಟಕದಲ್ಲಿ ಫಸ್ಟ್ ಸಾಂಸ್ಕೃತಿಕ ನೆಲೆಯಿಂದ. ಯಾಕಂದ್ರೆ ಜನತೆ ಸಾಂಸ್ಕೃತಿಕವಾಗಿ ಹಿಂದುಳಿದವರಿರಲಿ, ಅಸ್ಪೃಶ್ಯರಿರಲಿ ಸಾಂಸ್ಕೃತಿಕವಾಗಿಯೇ ಬೆಳೆದವರು. ಪ್ರತಿಯೊಂದು ನೀವು ಕುಟ್ಟೋದಕ್ಕೂ, ಬೀಸೋದಕ್ಕೂ, ಹಾಡೋದಕ್ಕೂ, ರಾಶಿ ಮಾಡೋದಕ್ಕೂ, ಹೆಣ ಉಣೋದಕ್ಕೂ, ಹುಟ್ಟೋದಕ್ಕೂ ಕಲೆ ಹಂಗೆ ಬೆಳೆದದು. ಸತ್ತಗೊಂದು ಹಾಡಾಗಿದೆ, ಬದುಕಿದಗೊಂದು ಹಾಡು, ಅದು ಮದುವೆ ಮಾಡಿದ್ರೆ ಒಂದು ಹಾಡು. ಅದಕ್ಕೆ ಈ ಚಳವಳಿ ಜನರ ಬದುಕೇನಿದೆಯಲ್ಲ, ಅವರು ವ್ಯವಸಾಯ ಇರುವುದು, ಕೂಲಿ, ಕೂಳು, ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆ, ಮೌಢ್ಯ, ವರ್ಗ ಶೋಷಣೆ ಹಿಂಗೆ ಕಟ್ಕೊಂಬಂಥ ಹಾಡುಗಳು. ಆ್ಯಕ್ಚುಲಿ ನಾವು ಭಾಳ ಪ್ರೇರಿತರಾದ ಹಾಡಿಗೆ ಜನತೆ. ಅಂಬೇಡ್ಕರ್ ಅಂತಕ್ಕಂಥ ಹಾಡು ಒಂದು ದೊಡ್ಡ ಥೀಸಿಸ್. ಅದನ್ನ ಗ್ರಾಮ ತೆರಿಕೆಯಂತರು ದೊಡ್ಡ ದೊಡ್ಡ ವಿದ್ವಾಂಸರೇ ಅದನ್ನ ಆ ಕೋಟ್ ಮಾಡಿದ್ರು. ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೆದ ಟೈಲರ್ ಅಂತ ಅಂಬೇಡ್ಕರ್ ಒಂದು ನುಡಿಯ ಕಟ್ಟದೈತಲ್ಲ. ಅಂಬೇಡ್ಕರ್ ಬಗ್ಗೆ 100 ಟ್ರಸ್ಟ್ಗಳಿದಾವೆ, ಸಂವಿಧಾನ ಐತಿ, ಜನ ಸಂಘಟನೆಗಳಿದಾವೆ, ನೆನೀತಾರೆ. ಆದ್ರೆ ಅಂಬೇಡ್ಕರ್ನ ನೋಡುವ ರೀತಿ ಐತೆ. ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೆದ ಟೈಲರ್. ಈ ಭಾರತ ಮಾತೆಯನ್ನು ಜೋಡಿಸುವಲ್ಲಿ ಎಲ್ಲ ಸಮುದಾಯಗಳನ್ನ, ಎಲ್ಲ ಸ್ಥಾನಮಾನಗಳನ್ನ, ಎಲ್ಲ ಗೌರವಗಳನ್ನ, ಈ ದೇಶದ ಸಾರ್ವಭೌಮತೆಯನ್ನ, ಈ ದೇಶದ ಏಕತೆಯನ್ನ, ಈ ದೇಶದ ಸಮಾನತೆಯನ್ನ ಕಟ್ಟಿಕೊಡುವಂತ ಮೇರು ವಿಶ್ವವಿಜ್ಞಾನದ B.R. ಅಂಬೇಡ್ಕರ್. ಅದು ಹೊಗಳದಲ್ಲ, ಆತನ ಹೆಂಗ ಕಾರ್ಯಗಟ್ಟದ. ಅಂಬೇಡ್ಕರ್ ಅಂದ್ರೆ ಏನು, ಅಂಬೇಡ್ಕರ್ ಅಂದ್ರೆ ಯಾರು, ಅಂಬೇಡ್ಕರ್ ಇವತ್ತೇನಾಗಬೇಕಾಗಿದೆ ತನ್ನೋ ವಿಷಯದ ಕುರಿತು ಚಿಂತನೆಗೆ ಹಚ್ಚಬೇಕಾಗಿದೆ ಈಗಿನ ಯುವ ಚಳುವಳಿಗೆ. ಯಾಕಂದ್ರೆ ಯುವಕರು ಬರೆದ್ರು, ಸಿನಿಮಾಗಳು ಬರೆಯೋದು ನೋಡಿವಿ ನಾವು, ರೀಲ್ಸ್ ಮಾಡೋದು ನೋಡಿವಿ ಈಗಿನ ಕಾಲಘಟ್ಟದಲ್ಲಿ, ಡ್ಯಾನ್ಸ್ ಮಾಡೋದು ನೋಡಿ ನಾವು, ಮೆಲೋಡಿಷನ್ ಮಾಡೋದು. ಇದೇ ಸಿಂಧನೂರು ಅಂತ ನಗರಗಳಲ್ಲಿ ರಾತ್ರಿ ಇಡೀ ಯುವಕರು ಕುಣಿದು ಕುಪ್ಪಳಿಸಿದ್ರು ನೋಡಿವಿ ನಾವು. ಇದೇ ಸಿಂಧನೂರಲ್ಲಿ ಯಾರು ಸಿನಿಮಾದವರು ಬರ್ತಾರೆ, ಯಾರೋ ಮೆಲೋಡಿಸರು ಬರ್ತಾರೆ, ಯಾರೋ ಹಾಡಾಡೋರು ಬರ್ತಾರೆ ಅಂತ ಹೇಳಿ ರಾತ್ರಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟಿಕೆಟ್ ಮಾಡೋದು ಕಾಲಘಟ್ಟ ನೋಡ್ತಾ ಇದ್ವಿ ನಾವು. ಒಂದು ಕಡೆ ಇಂಥ ಚಳವಳಿ ನಡೀತಾ ಇದೆ. ಮೊನ್ನೆ ಪ್ರೋಗ್ರಾಮ್ ಮಾಡಿದೆ, ಯಾವ ಸರಿಗಮಪ್ಪ, ನಾ ಬೇಡ ಆ ಪ್ರೋಗ್ರಾಮ್. ಅದಕ್ಕೆ ಏನು ದುಡಿಯೋ ವರ್ಗದ ಸಂಸ್ಕೃತಿ ಪ್ರತಿರೋಧ ಏನು ಹುಡ್ತಾ ಇದೆ, ಇದರ ವಿರುದ್ಧ ನಾವು ಈ ಚಳವಳಿ ಮೂಲಕ ಈ ಸಾಂಸ್ಕೃತಿಕ ಹೋರಾಟದ ಹಾಡುಗಳು ಬೇಕೇ ಬೇಕು. ಇದನ್ನು ಕೊಂಡೊಯ್ಯಬೇಕಾದ್ರೆ ಎಲ್ಲ ಚಳವಳಿಗಾರರಲ್ಲಿ, ನಾಟ್ ಓನ್ಲಿ RCF, ಬೀರಸಲು ಇತರೆ ಸಂಘಟನೆಗಾರರು. ಯಾಕಂದ್ರೆ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತ ಹೆಸರು ಸರ್ಕಾರ ಇಲ್ಲಿ. ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ನಾಡು ಇದು ನಮ್ಮದು. ಈ ನಾಡಿನೊಳಗಡೆ ನಮ್ಮ ದುಡಿಮೆ, ಶ್ರಮ, ಅದಕ್ಕೆ ಸ್ಥಾನಮಾನ, ಅದಕ್ಕೆ ಗೌರವ ಇದೆಲ್ಲ ಬೇಕಂದ್ರೆ ಈ ಹಾಡುಗಳ ಪ್ರಸ್ತುತ ಇದೆ. ಇದರ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ RCF ಸಂಪೂರ್ಣ ಎಲ್ಲ ಹಾಡುಗಳನ್ನು ಫಸ್ಟ್ ರಿಲೀಸ್ ಆದ ತಕ್ಷಣ RCF ಬರ್ತಿತ್ತು. ಅದು ಯಾವುದು ಬರಾಗಿಲ್ಲ, ಅದು ಕವಿಗಳು ಬರೆದ ಅಕ್ಷರ ನಮ್ಗೆ ತಿಳಿತಿದ್ದಿಲ್ಲ. ಆಮೇಲೆ ಅವ್ರು ಬರೆದ ಹಾಡು ಹಾಕ್ತಿದ್ರು. ಆಮೇಲೆ ಇವ್ರ ಮಗ ವಾಟ್ಸಾಪ್ಗೆ ಅಥವಾ ನಮ್ಮ ಪುಸ್ತಕ ರೂಪ ಬರ ರೂಪದಲ್ಲಿ ಕಾಗದ ರೂಪದಲ್ಲಿ ಕೊಟ್ಟರೆ ಅದೊಂದು ರಾಗ ಕಳಿಸಿ ಅದು ಅವರೇ ಒಂದು ರಾಗ ಹಾಕಿ ಬರೆದ್ರೆ ಹಾಡುಗಾರನೇ ಒಂದು ಅದನ್ನ ರೂಪಕ್ಕೆ ತರೋದು ಮಾಡ್ತಾರೆ. ಬೇರೆದನ್ನ ಹಾಡೋದು RCF ಸಂಪೂರ್ಣ ಅವನ ಹೋರಾಟದ ಹಾಡು ಡೆಲ್ಲಿಯಲ್ಲಿ ಹಾಡಿದ್ದೀವಿ. ವಿರೋಚಕ 2020-21 ಹೋರಾಟದಲ್ಲಿ ಈ ಕೇಂದ್ರ ಸರ್ಕಾರ ರೈತ ವಿರೋಧ ಕಾನೂನು ಜಾರಿ ಮಾಡಿ ಡೆಲ್ಲಿಯಲ್ಲಿ ಅವ್ರಿಗೇನು ಅರ್ಥ ಆಗ್ತದೆ ಕನ್ನಡ ಹಾಡು, ಸಿಂಗುಗಡಿ, ಟಿಕ್ಕರಿಗಡಿ. ನಾವು ಒಂದು ವಾರ RCF ತಂಡ ಪ್ರಶಾಂತ್ ದಾನಪುರ ಹಾಡು ಹಾಡಿದ್ವಿ. ಅಲ್ಲಿ ಹೊಲಗಳು ನನ್ನ ಜನ, ಕೈ ಕೊಟ್ಟರೆ ಮಣ್ಣು ತಿನ್ನಬೇಕು ಮೋದಿ ದಿನ, ಕೈ ಕೊಟ್ಟರೆ
ಮಣ್ಣು ತಿನ್ಬೇಕು ಮೋದಿ ಅಂತ ಹೋರಾಟ ಅಲ್ಲಿ ಇಂಪ್ರೆಷನ್ ಆಗಿದೆ ಡೆಲ್ಲಿಯಲ್ಲಿ. ಹಿಂದಿ ಜನ ಟ್ರಾನ್ಸ್ಲೇಟ್ ಮಾಡಿ ನಮ್ಮ ಆರ್ಸೆಪ್ನವ್ರು ಅಲ್ಲಿದ್ದಾರೆ, ಅವ್ರು ಟ್ರಾನ್ಸ್ಲೇಟ್ ಮಾಡಿದ್ರು ಮತ್ತೆ ನಮಗೆಲ್ಲ ಭಾಳ ಔಚಿತ್ಯ ಇರುತ್ತಂದ್ರೆ ಹಾಡು ಚಾ ಕುಡ್ದಿಲ್ರಿ ಮಾತಾಡ್ಸಿದ್ರಲ್ಲ. ಅಂಬೇಡ್ಕರ ಯಾರು ಅಂಬೇಡ್ಕರ ಎಂಗನ ಬರಿಯಲ್ಲಪ್ಪ ಒಂದೇ ವಾಕ್ಯದುತ್ತರ, ಎಂಗನ ಬರೆಯಲಪ್ಪ ಒಂದೇ ವಾಕ್ಯದುತ್ತರ, ಎಂಗನ ಬರೆಯಲಪ್ಪ ಒಂದೇ ವಾಕ್ಯದುತ್ತರ. ಅಂಬೇಡ್ಕರ ಯಾರು ಅಂಬೇಡ್ಕರ ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ, ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ, ಕೇರಿಯಿಂದ ಊರಿಗೆ ಮದ್ದು ಬರೆದ ಡಾಕ್ಟರ. ಅಂಬೇಡ್ಕರ ಯಾರು ಅಂಬೇಡ್ಕರ ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲೆದ ಟೈಲರ, ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ, ಭಾರತ ಮಾತೆಗೆ ಹೊಸ ಬಟ್ಟೆ ಹೊಲಿದ ಟೈಲರ. ಭೀಮಾ 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 ಜೈ ಜೈ ಭೀಮಾ ಭೀಮಾ